ಚನ್ನಪಟ್ಟಣ ಚುನಾವಣೆಯಲ್ಲಿ ಗೆಲುವನ್ನು ಕಂಡ ನಂತರ ಈಗ ಡಿ.ಕೆ. ಶಿವಕುಮಾರ್ ಅವರು ಒಂದೊಂದೇ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾ ಇದ್ದಾರೆ, ಒಂದೊಂದೇ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಸ್ವೀಟ್ ರಿವೆಂಜ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಚನ್ನಪಟ್ಟಣದ ವಿಚಾರದಲ್ಲಿ ಯಾವುದು ರಿವೆಂಜ್ ಅನ್ನ ತೆಗೆದುಕೊಂಡಿದ್ದು? ಡಿ.ಕೆ. ಸುರೇಶ್ ಅವರ ಸೋಲಿಗೆ ಚನ್ನಪಟ್ಟಣದಲ್ಲಿ ರಿವೆಂಜ್, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ಪ್ರತಿಕಾರಕ್ಕೆ ಪ್ರತಿಕಾರ, ಸ್ವೀಟ್ ರಿವೆಂಜ್ ಅನ್ನ ಪ್ರಸ್ತಾಪಿಸಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ನಾನು ಒಕ್ಕಲಿಗ ನಾಯಕ ಅಂತ ಎಲ್ಲಿ ಹೇಳಿದ್ದೇನೆ? ಹೌದಪ್ಪ ಅಶೋಕ್, ನನ್ನ ತಮ್ಮ ಸೋತಿದ್ದಾನೆ, ಆದ್ರೆ ಸೋಲಿಸಿದ ಕೊಂಡಿಗಳು ಒಂದೊಂದೇ ಕಳಚಿಕೊಂಡುವಲ್ಲ. ರಾಜರಾಜೇಶ್ವರಿ ನಗರದಲ್ಲಿ ಏನಾಯ್ತು? ಚನ್ನಪಟ್ಟಣದಲ್ಲಿ ಏನಾಯ್ತು? ಏನು ನನಗೆ ಡಿಚ್ಚಿ ಹೊಡಿತೀನಿ ಅಂತ ಬಂದಿಯಲ್ಲ, ಡೆಪಾಸಿಟ್ ಬಂತ? ಅಶೋಕ್ ಟೀಕೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ತಿರುಗೇಟು ಈ ರೀತಿಯಾಗಿದೆ. ಸ್ವೀಟ್ ರಿವೆಂಜ್ ಅನ್ನ ಪ್ರಸ್ತಾಪ ಮಾಡಿ ಪ್ರತಿಯೊಂದನ್ನು ಉಲ್ಲೇಖ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಆಡಿರುವಂತಹ ಮಾತುಗಳು, ಬಿಜೆಪಿ ಏನೆಲ್ಲ ಟೀಕೆಗಳನ್ನ ಮಾಡಿತ್ತು ಅದಕ್ಕೆ ಕೌಂಟರ್ ಆಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ. ಸ್ಪೆಷಲಿ ಅಶೋಕ್ ಅವರ ವಿಚಾರದಲ್ಲಿ ವಿರೋಧ ಪಕ್ಷದ ನಾಯಕರು ಅವರ ವಿಚಾರದಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಡಿ.ಕೆ. ಸುರೇಶ್ ಅವರ ಸೋಲಿಗೆ ಇದು ಸ್ವೀಟ್ ರಿವೆಂಜ್ ಅನ್ನ ಪ್ರಸ್ತಾಪಿಸಿ ಮಾತನಾಡಿದ್ದಾರೆ. ಜೊತೆಗೆ ಅವ್ರು ಹೇಳಿರುವಂಥದ್ದು ಒಕ್ಕಲಿಗ ನಾಯಕ ಅನ್ನುವಂಥ ವಿಚಾರ ಏನು ಬಂದಿತ್ತು, ಬಿಜೆಪಿ ನಾಯಕರೆಲ್ಲ ಮಾತಾಡ್ತಿದ್ರಲ್ಲ, ಅದಕ್ಕೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ನೋಡಿ. ನಾನು ಲೀಡರ್ ಅಲ್ಲ, ನಾನು ಯಾವತ್ತು ಲೀಡರ್ ಅಂತ ಹೇಳಿದ್ದೀನಿ? ಹೌದಪ್ಪ, ನಾವು ಗೆಲ್ಸ್ಕೊಳಕ್ ಆಗ್ಲಿಲ್ಲ. ನೀನು ಅಶೋಕಣ್ಣ ನನಗಿಂತ ದೊಡ್ಡವನು ಚಿಕ್ಕವನು ಗೊತ್ತಿಲ್ಲ, ನನಗೆ ದೊಡ್ಡವರು ಇರ್ಬೋದು. ಅಶೋಕಣ್ಣ, ನೀನು ಕನಕಪುರಕ್ಕೆ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ? ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್, ಯಾರು ನಿಂತಿದ್ದು? ರೆವಿನ್ಯೂ ಮಿನಿಸ್ಟರ್ ಇರಬೇಕು, ರೆವಿನ್ಯೂ ಮಿನಿಸ್ಟರ್. ನೀನು ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ, ಡಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಓಟ್ ಬಂತೆ ನಿನಗೆ? ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತೀವಿ? ಆಯ್ತಪ್ಪ, ನನ್ನ ತಮ್ಮ ಅಂತೂ ಸೋತಿರೋದು ನಿಜ. ಆ ಸೋತದ ಕೊಂಡಿಗಳು ಒಂದೊಂದೇ ಕಳ್ಕೊತಾ ಇದ್ದ. ಅವರ ಏನೇನು ಇತಿಹಾಸಗಳಿದೆ ನಾನು ಹೇಳಕ್ ಗೊತ್ತಾ ಇರಲಿಲ್ಲ. ರಾಜರಾಜೇಶ್ವರಿ ನಗರದಲ್ಲಿ ಏನಾಗಿದೆ ನಾನು ಮಾತಾಡೋಕೆ ಹೋಗುದಿಲ್ಲ. ಈಗ ಚನ್ನಪಟ್ಟಣ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡೋಕೆ ನಮ್ಗೆ ಗೊತ್ತಿದೆ ಪಾಲಿಟಿಕ್ಸು. ನಾನು ಲೀಡರ್ ಅಲ್ಲ, ನಾನು ಯಾವತ್ತು ಲೀಡರ್ ಅಂತ ಹೇಳಿದ್ದೀನಿ? ಹೌದಪ್ಪ, ನಾವು ಗೆಲ್ಸ್ಕೊಳಕ್ ಆಗ್ಲಿಲ್ಲ. ನೀನು ಅಶೋಕಣ್ಣ ನನಗಿಂತ ದೊಡ್ಡವನು ಚಿಕ್ಕವನು ಗೊತ್ತಿಲ್ಲ, ನನಗೆ ದೊಡ್ಡವರು ಇರ್ಬೋದು. ಅಶೋಕಣ್ಣ, ನೀನು ಕನಕಪುರಕ್ಕೆ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ? ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್, ಯಾರು ನಿಂತಿದ್ದು? ರೆವಿನ್ಯೂ ಮಿನಿಸ್ಟರ್ ಇರಬೇಕು, ರೆವಿನ್ಯೂ ಮಿನಿಸ್ಟರ್. ನೀನು ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ, ಡಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಓಟ್ ಬಂತೆ ನಿನಗೆ? ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತೀವಿ? ಆಯ್ತಪ್ಪ, ನನ್ನ ತಮ್ಮ ಅಂತೂ ಸೋತಿರೋದು ನಿಜ. ಆ ಸೋತದ ಕೊಂಡಿಗಳು ಒಂದೊಂದೇ ಕಳ್ಕೊತಾ ಇದ್ದ. ಅವರ ಏನೇನು ಇತಿಹಾಸಗಳಿದೆ ನಾನು ಹೇಳಕ್ ಗೊತ್ತಾ ಇರಲಿಲ್ಲ. ರಾಜರಾಜೇಶ್ವರಿ ನಗರದಲ್ಲಿ ಏನಾಗಿದೆ ನಾನು ಮಾತಾಡೋಕೆ ಹೋಗುದಿಲ್ಲ. ಈಗ ಚನ್ನಪಟ್ಟಣ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡೋಕೆ ನಮ್ಗೆ ಗೊತ್ತಿದೆ ಪಾಲಿಟಿಕ್ಸು. ಕೆಲವೊಂದು ಟೈಮಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೊಡುವಂಥ ಪಂಚ್ ಇರುತ್ತೆ ಅಲ್ಲ, ತುಂಬ ಮಜವಾಗಿರುತ್ತೆ ರಾಜಕೀಯವಾಗಿ. ಹಂಗಿರಬೇಕು. ಅದು ವೈಯಕ್ತಿಕವಾಗಿ ಹೋಗಲಾರದೇನೆ ಮಾತಿಗೆ ಕೌಂಟ್ರನ್ನು ಕೊಡುವಂಥದ್ದು ಇದೆಯಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ.